दीवाना है ये मन. ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಕಾಂತ್ ಬ್ರಾದರ್. ನಿಮ್ಮ ಮನಸ್ಸಿಗೆ ಹತ್ತಿರವಾಗುವ ಹಾಡುಗಳು, ಅದರೊಳಗಿನ ಅರ್ಥ, ಭಾವನೆ ಮತ್ತು ಬದುಕಿನ ಪಾಠಗಳ ಬಗ್ಗೆ ನಿಮ್ಮ ಜೊತೆಗೆ ಮನಬಿಚ್ಚಿ ಮಾತನಾಡುತ್ತಿದ್ದೇನೆ. ಇಂದು ನಾನು ಮಾತನಾಡಲಿರುವ ಹಾಡು ದಿವಾನಾ ಹೇ ದಿವಾನ್ ಮನ್. ಈ ಒಂದು ಹಾಡು ಇದು ಸಾಮಾನ್ಯವಾದ ಹಾಡಲ್ಲ. ಆಗಿನ ಒಂದು ಕಾಲಘಟ್ಟದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದ ಹಾಡು. ಇದು ಪ್ರೇಮದಲ್ಲಿರುವ ಮನಸ್ಸಿನ ಕನ್ನಡಿ ಎಂದು ಆವಾಗ ಕರೀತಿದ್ರು. ದಿವಾನಾ ಹೇ ಮನ್ ಅಂದರೆ ಮನಸ್ಸು ತನ್ನ ನಿಯಂತ್ರಣವನ್ನು ಕಳೆದುಕೊಂಡ ಸ್ಥಿತಿ. ಪ್ರೇಮ ಬಂದಾಗ ಮನಸ್ಸು ಲಾಜಿಕ್ ಕೇಳಲ್ಲ, ಸಮಾಜದ ನಿಯಮಗಳನ್ನು ಕೇಳಲ್ಲ. ಇದು ಕೇಳೋದು ಒಂದೇ ಒಂದು ಮಾತು, ಹೃದಯದ ಧ್ವನಿ. ಈ ಹಾಡು ಹೇಳುವುದು ಪ್ರೇಮದಲ್ಲಿ ಬಿದ್ದ ಮನಸ್ಸು ತನ್ನನ್ನೇ ಮರೆತು ಬಿಡುತ್ತದೆ. ಸ್ನೇಹಿತರೆ, ನಾವು ಎಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ಸಾರಿ ಪ್ರೇಮದ ಆಳದಲ್ಲಿ ಬಿದ್ದಿದ್ದೇವೆ. ಯಾರದೋ ಒಂದು ನೋಟಕ್ಕೆ, ಯಾರದೋ ಒಂದು ಮಾತಿಗೆ, ಯಾರದೋ ಒಂದು ನೆನಪಿಗೆ ನಾವು ಜಾರಿದ್ದು ನಿಜ. ನಾವು ಪ್ರೇಮದಲ್ಲಿ ಬಿದ್ದಿದ್ದೂ ನಿಜ. ಅದರಂತೆ ದಿವಾನಪನ್ ಏನು ಇದೆಯಲ್ಲ, ಅದು ಏನು ನಮ್ಮ ಪ್ರೇಮವೇ ಅಥವಾ ನಮ್ಮ ದುರ್ಬಲತೆ ಅಂತಕ್ಕಂಥದ್ದನ್ನು ನಾವು ಅರಿತುಕೊಳ್ಬೇಕಾಗಿದೆ. ಪ್ರೇಮ ಸುಂದರ, ಆದರೆ ಪ್ರೇಮದ ಹೆಸರಿನಲ್ಲಿ ನಮ್ಮ ಗೌರವ, ಗುರಿ, ಕುಟುಂಬದ ಭವಿಷ್ಯ, ನಮ್ಮ ಉಜ್ವಲದ ಭವಿಷ್ಯ ಇವೆಲ್ಲವನ್ನು ಮರೆತು ಇವೆಲ್ಲವನ್ನು ಮರೆತರೆ ಅದು ಹೇಗೆ ಪ್ರೇಮವಾಗಲು ಸಾಧ್ಯ? ಅದು ನಮ್ಮ ದೌರ್ಬಲ್ಯ, ಅದು ನಮ್ಮ ಅತಿರೇಕ, ಅದು ನಮ್ಮ ಆಶಯ ಮಹಾಸ್ಥಿತಿ ಅಂತ ಹೇಳ್ಬೋದು. ಈ ಹಾಡು ನಮಗೆ ಹೇಳೋದು ಮನಸ್ಸು ದಿವಾನ ಆಗಬಹುದು. ಈ ಹಾಡು ನಮಗೆ ಹೇಳ್ಬೋದು ಮನಸ್ಸು ದಿವಾನ ಆಗಬಹುದು, ಆದರೆ ಬುದ್ಧಿ ಜಾಗೃತವಾಗಿರಬೇಕು. ಇಂದು ಯುವಕರು ಪ್ರೇಮದಲ್ಲಿ ಸೋತು ಜೀವನದಲ್ಲಿ ಸೋಲುತ್ತಿದ್ದಾರೆ. ನಿಮ್ಮ ಮನಸ್ಸು ಹೇಳುತ್ತೆ, ಅವಳಿಲ್ಲದೆ ಬದುಕಲಾಗಲ್ಲ, ಅವನಿಲ್ಲದೆ ಜೀವನವೇ ಶೂನ್ಯ, ನೀವು ಇಲ್ಲದೆ ನಿಮ್ಮ ಜೀವನವೇ ಶೂನ್ಯ ಅಂತಕ್ಕಂಥ ಕಲ್ಪನೆ ನಿಮಗೆ ನೆನಪಿಲ್ಲ. ಆ ಭಾವನೆ ನಿಮ್ಮಲ್ಲಿ ಮರೆತು ಹೋಗಿದೆ. ನೀವಿಲ್ಲದಿದ್ದರೆ ನಿಮ್ಮ ಕುಟುಂಬವೂ ಶೂನ್ಯ ಅಂತಕ್ಕಂಥ ಕಲ್ಪನೆಯನ್ನು ಬಿಟ್ಟು ಪ್ರೇಮದ ಆಳದಲ್ಲಿ ಮುಳುಗಿ ಹೋಗಿದ್ದೀರಿ. ಅದರಿಂದ ಹೊರಗೆ ಬರಬೇಕಾದರೆ ನೀವು ಏನು ಮಾಡಬೇಕು, ನಿಮ್ಮ ಕುಟುಂಬ ಹೇಗಿರಬೇಕಂತಕ್ಕಂಥ ಕಲ್ಪನೆ, ವಿಚಾರ ನಿಮ್ಮೊಳಗೆ ಬರಲಿ ಅಂತ ನಾನು ಹಾರೈಸ್ತೇನೆ. ಪ್ರೇಮ ನಿಮ್ಮ ಬದುಕಿನ ಒಂದು ಭಾಗವಾಗಬೇಕೇ ಹೊರತು ಸಂಪೂರ್ಣ ಪ್ರೇಮವೇ ನಿಮ್ಮ ಜೀವನವಾಗಬಾರ್ದು. ದಿವಾನಾ ಹೇ ಮನ್ ನಮಗೆ ಪ್ರೇಮದ ಮಧುರತೆಯನ್ನು ತೋರಿಸುತ್ತದೆ, ಆದರೆ ನಾವು ಕಲಿಯಬೇಕಾದ ಪಾಠ ವಿಭಿನ್ನವಾಗಿದೆ. ಮನಸ್ಸನ್ನು ಪ್ರೀತಿಸಿ, ಬುದ್ಧಿಯನ್ನು ಕಾಪಾಡಿ, ಗುರಿಯನ್ನು ಮರೆಯಬೇಡಿ. ಮನಸ್ಸು ದಿವಾನ ಆಗಲಿ, ನಮ್ಮ ಹೃದಯ ದಿವಾನ ಆಗಲಿ, ಆದರೆ ನಿಮ್ಮ ಜೀವನ ಯಾವತ್ತೂ ದಾರಿ ತಪ್ಪದಿರಲಿ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಈ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟವಾದರೆ, ನಿಮಗೆ ಹತ್ತಿರವಾದರೆ ಈ ಒಂದು ಚಾನಲ್ನಲ್ಲಿರತಕ್ಕಂಥ ಲೈಕ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇಂಥ ಭಾವನಾತ್ಮಕ ಸಮಾಲೋಚನೆಗಾಗಿ ನನ್ನ ಒಂದು ಆಪ್ತ ಸಮಾಲೋಚನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಶ್ರೀಕಾಂತ್ ಬ್ರಾದರ್. ಮತ್ತೊಂದು ಮನದ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.